ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅತ್ತೆನೂ ಫೋನ್ ಮಾಡಿಲ್ಲ, ಜೊತೆಗೆ ಅಮ್ಮ ಅಕ್ಕನೂ ಮನೆಗೆ ಬಂದಿಲ್ಲ. ಏನಾಯ್ತು ಹಂಗೆಲ್ಲ ಏನಿಲ್ಲ ಚಿನ್ನಿ, ನೀನಿನ್ನೂ ಚಿಕ್ಕವಳು, ನಿಂಗೆ ಅವೆಲ್ಲ ಅರ್ಥ ಆಗಲ್ಲ. ಓ, ನಂಗೆ ಇವಾಗ ಗೊತ್ತಾಯ್ತು ಬಿಡು. ನಿಂಗೇನೆ ಗೊತ್ತಾಯ್ತು? ಎಲ್ಲಾರು ಮದ್ವೆ ಆದ್ಮೇಲೆ ಚೇಂಜ್ ಆಗ್ತಾರಂತ ಕೇಳಿದ್ದೆ, ಆದ್ರೆ ನೀನು ಮದ್ವೆ ಮುಂಚೆ ಚೇಂಜ್ ಆಗ್ಬಿಟ್ಟಿದ್ಯಾ. ಅದಂಗಲ್ಲ ಚಿನ್ನಿ, ಮುಂಚಿನ ತರ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಹಂಗೆಲ್ಲ ಏನಿಲ್ಲ ಚಿನ್ನಿ, ನೀನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯ. ನಾನು ಯಾವತ್ತಿದ್ರು ನಿನ್ನ ಫೇವ್ರೇಟ್ ಮಾವನೇ. ಮೀನಾಕ್ಷಿ ಮೀನೋಣ ಬಾ. ಆಮಿ ಅಚ್ಚಮಿ ಸಿಂಗಿ ಸಾಂಗ್ ಡಿಂಗಿ ಜಾಗ ಬಿಡಿ ಸರ್. ಏನಾಯ್ತು ಸರ್? ಏನಾಯ್ತು ಅಂತ ಕೇಳ್ತಿದ್ಯಲ್ಲಮ್ಮ ಲಕ್ಷ್ಮಿ. CST ಕಂಪ್ನಿಗೆ ನಾವು ಕಳ್ಸಿದ ಪ್ರಾಡಕ್ಟ್ ಎಲ್ಲ ವಾಪಸ್ ಬಂದಿದೆ. ಒಂದೇ ಒಂದ್ ಪೀಸ್ ಡ್ಯಾಮೇಜ್ ಆಗಿತ್ತು ಅಂತ ಇಡೀ ಕನ್ಸೈನ್ಮೆಂಟ್ ನೇ ವಾಪಸ್ ಕಳ್ಸಿದ್ದಾರೆ. ಇಷ್ಟು ದೊಡ್ಡ ಆರ್ಡರ್ ನಲ್ಲಿ ಕೇರ್ಲೆಸ್ನೆಸ್ ಆಗಿದೆ. ಲಕ್ಷ್ಮಿ, ನೀ ಇದ್ದು ಹೀಗಾಗಿದೆ ಅಂದ್ರೆ ಏನ್ ಅರ್ಥ? ಸಾರಿ ಸರ್, ಅದೇನು ಅಂತ ನಾನು ನೋಡ್ತೀನಿ. ಸಾರಿ ಬೇಡ ಲಕ್ಷ್ಮಿ, ನಿನಗ್ ಗೊತ್ತು ಈ ಇಂಡಸ್ಟ್ರಿಲಿ ಒಂದ್ಸರಿ ಹೆಸರು ಕೆಟ್ಟೋದ್ರೆ ಎಷ್ಟು ಕಷ್ಟ ಅಂತ. ಇದು ನಮ್ ಕಂಪ್ನಿ ರೆಪ್ಯುಟೇಷನ್ ಪ್ರಶ್ನೆ. ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲ ಸರಿ ಹೋಗ್ಬೇಕು. ವಿಜಯ್, ಇದೆಲ್ಲ ಹೇಗಾಯ್ತು? ಎಲ್ಲ ಜವಾಬ್ದಾರಿನೂ ನೀನೇ ತಾನೇ ತಗೊಂಡಿದ್ದು. ಸಾರಿ ಲಕ್ಷ್ಮಿ, ಏನೋ ಗೊತ್ತಾಗದೆ ತಪ್ಪಾಗೋಯ್ತು. ಸಾರಿ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಇವಾಗ ನೀನೇ ನೋಡ್ದೆ ಅಲ್ವಾ ಓನರ್ ಹೇಗ್ ಬೈದೋದ್ರು ಅಂತ. ನೋಡು ವಿಜಯ್, ಮತ್ತೆ ಇದು ರಿಪೀಟ್ ಆಗಬಾರ್ದು. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ನೋಡಿ, ಎಲ್ರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದು ಎಲ್ಲರೂ ತಪ್ಪಿಂದ ಆಗಿದೆ. ಇದು ಮತ್ತೆ ರಿಪೀಟ್ ಆಗಬಾರ್ದು. ಈ ಕಂಪ್ನಿ ನಮ್ಗೆ ಅನ್ನ ಕೊಡ್ತಿದೆ, ಅದಕ್ಕೆ ನಾವು ಮೋಸ ಮಾಡಬಾರ್ದು. ಮತ್ತೆ ನೀವು ಯಾರು ಇಷ್ಟು ನಿರ್ಲಕ್ಷ್ಯವಾಗಿ ನಡ್ಕೋಬೇಡಿ. ಹೊರಡಿ. ಗೇಮು ಯಾಕೋ ಟೆನ್ಷನ್ ಆಗ್ತೀಯಾ? ಬಾ, ನಿನ್ಗೂ ಗೇಮ್ ಹೇಳ್ಕೊಡ್ತೀನಿ. ಫುಲ್ ರಿಲ್ಯಾಕ್ಸೇಷನ್ನು. ಕೊಡಪ್ಪ ಇಲ್ಲಿ. ನನ್ನ ಟೆನ್ಷನ್ ನನಗೆ. ನೀನು ನೋಡಿದ್ರೆ ಯಾವಾಗಲೂ ಗೇಮು ಅಂತೀಯ. ಅಬ್ಬಾ ಅಮ್ಮ, ಒಂದು ಲೋಟ ಕಾಫಿ ಕೊಡಮ್ಮ, ಸುಸ್ತಾಗ್ತಿದೆ. ನಾನು ನಿನ್ ಜೊತೆ ಬಂದಿದ್ದೆ ಅಲ್ವೇನೆ, ನನಗೂ ಸುಸ್ತಾಗಲ್ವಾ? ಅಮ್ಮ, ಹೋಗಿದ ಕೆಲಸ ಏನಾಯ್ತಮ್ಮ? ಓಹೋ, ಹುಡುಗಿ ತುಂಬಾ ಇಷ್ಟ ಆಗಿರ್ಬೇಕು, ಅದಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ. ಮದುವೆಗೆ ಹೆಣ್ಮಕ್ಳು ಸಿಗದೆ ಕಷ್ಟ ಈ ಕಾಲದಲ್ಲಿ. ಕ್ಯೂರಿಯಾಸಿಟಿ ಇಲ್ಲದೆ ಇರುತ್ತಾ? ಇವಳು ಒಳ್ಳೆ. ಆದ್ರೂ ನಾವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ ಕಣೋ. ಎಲ್ಲ ಈ ತ್ರಿಪುರದಿಂದಾನೇ ಆಗಿದ್ದು. ಯಾಕಮ್ಮ, ಏನಾಯ್ತು? ನಾನೆಲ್ಲ ಅಯ್ಯಯ್ಯಯ್ಯಯ್ಯಯ್ಯ, ಸ್ವಲ್ಪ ಇರೋ. ನಿನ್ನ ಹಣೆ ಬರದಲ್ಲಿ ಅದೇ ಹುಡುಗಿ ಅಂತ ಬರೆದಿದ್ರೆ ಯಾರು ತಪ್ಸಕ್ಕಾಗಲ್ಲ. ಎಲ್ಲ ಹಣ್ಣೆ ಆಗಿರುತ್ತೆ. ಹಾ, ಹಣ್ಣೆ. ನೋಡ್ದ್ಯಾ? ವರದಕ್ಷಿಣೆ ವರೋಪಚಾರ ಅಂತ ನಾವೇನೇನು ಕೇಳಿದ್ವೋ ಎಲ್ಲದಕ್ಕೂ ಓಕೆ ಅಂದ್ಬಿಟ್ರು ಕಣೋ. ಆದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಕೇಳದ್ ಬಿಟ್ಟು ಇವಳೆ ಕಮ್ಮಿ ಕೇಳ್ಬಿಟ್ಲು. ಅಯ್ಯೋ, ಯಾರಿಗಮ್ಮ ಗೊತ್ತಿತ್ತು ಏನೋ ತಕರಾರಿಲ್ದೆ ಎಲ್ಲದಕ್ಕೂ ಹೂ ಅಂತಾರೆ ಅಂತ. ಅಪ್ಪ,
ಒಂದು ಮಾತು ಆಡದೆ ಎಲ್ಲದಕ್ಕೂ ಒಪ್ಕೊಂಡ್ಬಿಟ್ರು. ಹರಿ, ನೀನಂತೂ ತುಂಬಾ ಅದೃಷ್ಟವಂತ ಕಣೋ. ಓಹೋಹೋ ಅಮ್ಮ, ನೋಡಿದ್ಯಾ ದುಡ್ಡಿನ ವಿಚಾರ ಮಾತಾಡ್ತಿದ್ದ ಹಾಗೆ ನಿನ್ ಮಗನ್ ಮುಖದಲ್ಲಿ ಖುಷಿನ? ಮಾತಾಡಿದ್ ನಾವು, ಖುಷಿ ಪಡ್ತಿರೋದು ಇವನು. ಆ ದುಡ್ಡಲ್ಲಿ ನಂಗೂ ಶೇರ್ ಬೇಕು. ಅಷ್ಟೊಂದು ಸಂಪಾದನೆ ಮಾಡೋ ಹುಡುಗಿ ಕೇಳಿದ್ದಕ್ಕೆಲ್ಲ ಹೂ ಅನ್ನೋ ಬೀಗರು ಸಿಗ್ತಾರೆ ಅಂತ ನಾವು ಕನ್ಸಲ್ಲೂ ಯೋಚನೆ ಮಾಡಿರಲಿಲ್ಲ ಕಣೋ. ಶಾಸ್ತ್ರಿಗಳ ಹತ್ರ ನಿನ್ನ ಜಾತಕ ತೋರಿಸಿದಾಗ ಮಹಾಲಕ್ಷ್ಮಿ ಅಂತ ಸೊಸೆನೇ ಬರ್ತಾಳೆ ಅಂತ ಹೇಳಿದ್ರು. ಈಗ ನೋಡು ಎಷ್ಟು ನಿಜ ಆಗೋಯ್ತು. ಇನ್ನೇನಪ್ಪ, ಎಲ್ಲ ಸುಸೂತ್ರವಾಗಾಯ್ತಲ್ಲ. ಫೋನ್ ಕೊಡೋ, ಕೈ ತಕ್ಕ ಕಾಣ್ತಾ ಐತೆ. ರೀ, ಮದುವೆ ಮುಗಿಯೋ ತನಕ ನೀವು ಆ ಫೋನಲ್ಲಿ ಆಟ ಆಡೋದನ್ನ ಬಿಡಬೇಕು. ಹಾ, ಹರಿ, ನಾವು ಮದುವೆ ತಯಾರಿನ ಇನ್ಮೇಲೆ ಬೇಗ ಬೇಗ ಮಾಡ್ಕೊಂಬಿಡ್ಬೇಕು ಕಣೋ. ತುಂಬಾ ಕೆಲಸ ಬಾಕಿ ಇದೆ. ಮದುವೆ ದೇವಸ್ಥಾನದಲ್ಲಿ ನಡೆಯುತ್ತೆ. ಸಂಬಂಧಿಕರೆಲ್ಲ ಬರ್ತಾರೆ. ದೂರದಿಂದ ಬರೋರ್ಗೆ ಒಳ್ಳೆ ರೂಮಿನ ವ್ಯವಸ್ಥೆ ಆಗ್ಬೇಕು. ಗೌರಿ ಮಗನ್ ಮದ್ವೆಗೆ ಬರೋ ಯಾರಿಗೂ ಯಾವ ಸಮಸ್ಯೆನೂ ಆಗ್ಬಾರ್ದು ಅಲ್ವಮ್ಮ? ಹೌದೌದು, ಆಗ್ತಿರೋದು ರಾಜಮಾತೆ ಗೌರಿ ಅವ್ರ ಪುತ್ರ ರಾಜ್ಕುಮಾರ ಶ್ರೀಹರಿ ಅವ್ರ ಮದ್ವೆ ಅಲ್ವಾ? ಹೌದು ಕಣೆ, ನಾವು ರಾಜವಂಶಸ್ಥರೇ. ನಮ್ಮ ಶ್ರೀಹರಿನೇ ರಾಜ್ಕುಮಾರ. ನೋಡು, ಈ ತಲೆಹರಟೆ ಮಾಡೋದೆಲ್ಲ ಬಿಟ್ಟು ಮದುವೆ ಕೆಲಸದ ಕಡೆ ಗಮನ ಕೊಡು. ಎಷ್ಟೋ ವರ್ಷದಿಂದ ಈ ಮದುವೆ ಬಗ್ಗೆ ಕನಸು ಕಾಣ್ತಾ ಇದ್ದೆ. ಸಾಕ್ಷಾತ್ ಮಹಾಲಕ್ಷ್ಮಿನೇ ಸೊಸೆಯಾಗಿ ಬರೋ ಹಾಗಾಯ್ತು. ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. ಸಾಕು. ಏನಮ್ಮ ನೀನು ಹೀಗೆ ಮಾತಾಡ್ತಾ ಕೂತಿರ್ತೀಯೋ ಅಥವಾ ತಯಾರಿಗೆ ಬೇಕಾಗಿರೋ ಲಿಸ್ಟನ್ನ ಹರಿಗೆ ಕೊಡ್ತೀಯೋ? ಶೋ ಮರ್ತೇ ಬಿಟ್ಟಿದ್ದೆ ನೋಡು. ಸರಿ ಅಮ್ಮ, ಲಿಸ್ಟ್ನ ವಾಟ್ಸಪ್ ಮಾಡ್ಬಿಡು. ಸರಿ ಅಣ್ಣ, ಹಾಗೆ ಬರ್ತಾ ನಂಗೆ ಏನೇ ಚಾಕ್ಲೇಟ್ ಐಸ್ ಕ್ರೀಮಾ? ಏನ್ ಇನ್ನೂ ಸಣ್ಣ ಹುಡುಗಿನ ನೀನು? ಮೊನ್ನೆ ತಾನೇ ಹುಷಾರಾಗಿದ್ಯಾ, ಮತ್ತೆ ಐಸ್ ಕ್ರೀಮ್ ತಿಂತೀಯಾ? ಇನ್ನೇನು ಮದುವೆ ಅಂದಾಗ ಹುಷಾರಿಲ್ಲ ಅಂತ ಶುರು ಮಾಡಿ. ಇವಾಗ ದುಡ್ಡು ಹೆಂಗಪ್ಪ ಅರೇಂಜ್ ಮಾಡೋದು? ವಿಜಿ, ಸಾರಿ ಕಣೆ, ಆಫೀಸಲ್ಲಿ ಎಲ್ರ ಮುಂದೆ ಹಾಗೆ ಬೈದೆ ಅಂತ ಬೇಜಾರ್ ಮಾಡ್ಕೋಬೇಡ. ನೀನೇ ನೋಡ್ದಲ್ಲ ಸಿಚುಯೇಷನ್ ಹೇಗಿತ್ತು ಅಂತ. ಐ ಆಮ್ ಸಾರಿ. ಏನೇ ನೀನು ಇದಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಆಫೀಸಿಂದ ಬಂದ್ಮೇಲೆ ಆಫೀಸ್ ವಿಷಯ ಮರ್ತ್ ಬಿಡ್ಬೇಕು, ಅರ್ಥ ಆಯ್ತಾ? ಗೊತ್ತು, ಆದ್ರೂ ಏನೋ ಒಂಥರ ಬೇಜಾರು. ಸರಿ, ಈಗ ನೀನ್ ಬೈದಿದ್ದಕ್ಕೆ ಕಾಂಪನ್ಸೇಟ್ ಮಾಡಕ್ಕೆ ಒಂದ್ ಐಸ್ ಕ್ರೀಮ್ ಕೊಡ್ಸು, ಎಲ್ಲ ಸರಿ ಹೋಗುತ್ತೆ. ಓಕೆನಾ? ಸರಿ, ಒಂದೇನು 2 ಕೊಡಿಸ್ತೀನಿ, ಬಾ. ಏನೇ ಇಷ್ಟುದಲ್ಲಿಷ್ಟು? ಸರಿ, ನಾನು ಒಂದೊಂದಾಗೆ ಹೇಳ್ತೀನಿ, ಸೆಲೆಕ್ಟ್ ಮಾಡಿ ಕಾರ್ಡ್ ಹಾಕು. ಬಾ.